ಹಲೋ ಸ್ಟೂಡೆಂಟ್ಸ್. ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋಲಿ ನಾನು ನಿಮ್ಗೆಲ್ಲ ಯಾವ ರೀತಿ ಅಪಾರ್ ಐಡಿನ ಕ್ರಿಯೇಟ್ ಮಾಡೋದು ಅಂದ್ರೆ ಡಿಜಿ ಲಾಕರ್ ಆಪ್ ಇಂದ ಈಸಿಯಾಗಿ ಯಾವ ರೀತಿ ಅಪಾರ್ ಐಡಿನ ನೀವು ಕ್ರಿಯೇಟ್ ಮಾಡ್ಬೋದು ಅದನ್ನ ಸ್ಟೆಪ್ ಬೈ ಸ್ಟೆಪ್ ನಾನು ನಿಮಗೆ ಗೈಡ್ ಮಾಡ್ತೀನಿ. ಫಸ್ಟ್ ಕೆಲಸ ಏನ್ ಮಾಡಿ ಅಂದ್ರೆ ಗೂಗಲ್ ಕ್ರೋಮ್ಗೆ ಹೋಗಿ ನೀವು ಜಸ್ಟ್ ನೋಡಿ, ಆಲ್ರೆಡಿ ನಾನು ಸರ್ಚ್ ಮಾಡಿದ್ದೀನಿ. ನೋಡಿ, ಇಲ್ಲಿದೆ ಅಪಾರ್ ಐಡಿ ಡಿಜಿ ಲಾಕರ್ ಅಂತ ಕ್ಲಿಕ್ ಮಾಡಿ, ಅಂದ್ರೆ ಎಂಟರ್ ಮಾಡ್ಬಿಟ್ಟು ಕ್ಲಿಕ್ ಮಾಡಿ. ಅದಾದ್ಮೇಲೆ ನಿಮ್ಗೆ ಫಸ್ಟ್ ಆಪ್ಷನ್ ಸಿಗುತ್ತೆ ನೋಡಿ, ಡಿಜಿ ಲಾಕರ್. ಅದ್ರ ಕೆಳಗಡೆ ನೋಡಿ ಅಪಾರ್ ಐಡಿ, ಕ್ಲಿಕ್ ಆನ್ ದಿಸ್. ಇದನ್ನ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಡಿಜಿ ಲಾಕರ್ದು. ಅಂಡ್ ಇಲ್ಲಿ ನೋಡಿ, ಇಲ್ಲೇ ಇದೆ ಅಪಾರ್ ಐಡಿ ಅಂತ. ಅದನ್ನ ಕ್ಲಿಕ್ ಮಾಡ್ತೀರಾ. ಬಟ್ ಅದನ್ನ ಆಕ್ಸೆಸ್ ಮಾಡ್ಬೇಕಂದ್ರೆ ನೀವು ಲಾಗಿನ್ ಮಾಡಬೇಕು. ಲಾಗಿನ್ ಅಂದ್ರೆ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ತೀರಾ ಅಂದ್ರೆ ಇಲ್ಲಿ ಮೊಬೈಲ್ ನಂಬರ್ ಇದೆ. ಎಸ್, ಯು ಕ್ಯಾನ್ ಕಂಟಿನ್ಯೂ ವಿತ್ ಮೊಬೈಲ್ ನಂಬರ್, ಅಥವಾ ನೀವು ನಿಮ್ಮ ಆಧಾರ್ ನಂಬರ್ ಕೂಡ ಇಲ್ಲಿ ಹಾಕ್ಬೋದು. ನಾನು ಜಸ್ಟ್ ನೀವು ಎರಡು ಬೇಕಾದ್ರೂ ಮಾಡ್ಬೋದು. ಅಂದ್ರೆ ಮೊಬೈಲ್ ನಂಬರ್ ಆದ್ರೂ ಹಾಕಿ ಅಥವಾ ಆಧಾರ್ ಆದ್ರೂ ಹಾಕಿ, ನಿಮ್ ಇಷ್ಟ. ಅದು ನಾನು ಮೊಬೈಲ್ ನಂಬರೇ ಟೈಪ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಸೆಲೆಕ್ಟ್ ಅಕೌಂಟ್ ಅಂದ್ರೆ ಇದು ಆಲ್ರೆಡಿ ನನ್ನ ನಂಬರ್ ಅಲ್ಲಿ ಈ ಅಕೌಂಟ್ ವೆರಿಫೈ ಆಗಿದೆ. ಸೊ ಐ ವಿಲ್ ಕ್ಲಿಕ್ ಆನ್ ದಿಸ್. ಸೆಕ್ಯೂರಿಟಿ ಪಿನ್ ಕೇಳ್ತಾ ಇದೆ. ಅಂದ್ರೆ ಆಲ್ರೆಡಿ ಇದನ್ನ ನಾನು ಆಕ್ಸೆಸ್ ಮಾಡಿದ್ದೀನಿ. ಅಂದ್ರೆ ಆಲ್ರೆಡಿ ನಾನು ಡಿಜಿ ಲಾಕರ್ ನಾನು ಫಸ್ಟ್ ಟೈಮ್ ಇದನ್ನ ಕ್ರಿಯೇಟ್ ಮಾಡಿರ್ತೀನಿ. ಅಂದ್ರೆ ಈ ಅಕೌಂಟ್ ನ ಕ್ರಿಯೇಟ್ ಮಾಡಿದಾಗ ನಾನೊಂದು ಸೆಕ್ಯೂರಿಟಿ ಪಿನ್ ಕ್ರಿಯೇಟ್ ಮಾಡಿರ್ತೀನಿ. ಈ ಸೆಕ್ಯೂರಿಟಿ ಪಿನ್ ನಿಮಗೆ ಗೊತ್ತಿರಬೇಕು, ಸರಿನಾ? ಏನಾದ್ರೂ ಗೊತ್ತಿಲ್ಲ ಅಂದ್ರೆ ಫರ್ಗಟ್ ಸೆಕ್ಯೂರಿಟಿ ಪಿನ್ ಅಂತ ಕ್ಲಿಕ್ ಮಾಡಿ ಅಲ್ಲಿಂದ ನೀವು ತಿರ್ಗಾ ಜನರೇಟ್ ಮಾಡ್ಬೋದು. ಏನಾದ್ರೂ ಫಸ್ಟ್ ಟೈಮ್ ಆಕ್ಸೆಸ್ ಮಾಡ್ತಾ ಇದೀರಾ ಅಂದ್ರೆ ನೀವು ಕ್ರಿಯೇಟ್ ಮಾಡ್ಬೇಕು, ಸರಿನಾ? ನಾನು ಅನ್ಕೊಂಡಿದ್ದೀನಿ ನಿಮ್ಗೆ ಇಲ್ಲಿ ಅರ್ಥ ಆಗಿರುತ್ತೆ, ನೀವು ಆಲ್ರೆಡಿ ಕ್ರಿಯೇಟ್ ಮಾಡಿರ್ತೀರಾ. ಸೊ ನಾನು ಸೆಕ್ಯೂರಿಟಿ ಪಿನ್ ಎಂಟರ್ ಮಾಡ್ತೀನಿ. ವೆರಿಫೈ ಆನ್ ದಿಸ್. ವೆರಿಫೈ ಮಾಡಿದ ತಕ್ಷಣ ಇದು ನಿಮಗೆ ಆಲ್ಮೋಸ್ಟ್ ಇದೇನಾಗುತ್ತೆ ಅಂದ್ರೆ ಓಪನ್ ಆಗುತ್ತೆ. ಓಪನ್ ಆಗೋಯ್ತು ನೋಡಿ. ಓಪನ್ ಆಗಿದ ತಕ್ಷಣ ಇಲ್ಲಿ ನಿಮಗೆ ನೋಡಿ ಎಲ್ಲಾ ಡೀಟೇಲ್ಸ್ ಫೆಚ್ ಆಗ್ಬಿಡುತ್ತೆ. ಏನೇನು ನೀವು ಕೊಟ್ಟಿದ್ದೀರಾ ಅಂದ್ರೆ ನೇಮ್, ಡೇಟ್ ಆಫ್ ಬರ್ತ್ ಅಂಡ್ ಯುವರ್ ಜೆಂಡರ್, ಸರಿನಾ? ಇವಾಗ ಐಡೆಂಟಿಟಿ ವ್ಯಾಲ್ಯೂ ಕೇಳ್ತಾ ಇದೆ. ವಾಟ್ ಯು ಮೀನ್ ಬೈ ಐಡೆಂಟಿಟಿ ವ್ಯಾಲ್ಯೂ ಅಂದ್ರೆ ಯು ಹ್ಯಾವ್ ಟು ಎಂಟರ್ ಯುವರ್ ರಿಜಿಸ್ಟರ್ ನಂಬರ್, ದಟ್ಸ್ ಆಲ್. ಓಕೆ, ಅಂದ್ರೆ ನಿಮ್ ರಿಜಿಸ್ಟರ್ ನಂಬರ್ ಏನಿದೆ ಅದನ್ನ ಎಂಟರ್ ಮಾಡಿ. ನಾನು ನೋಡಿ ಎಂಟರ್ ಮಾಡ್ತೀನಿ. ಸೊ ಇದಾದ ಮೇಲೆ ನಿಮ್ಗೆ ಐಡೆಂಟಿಟಿ ಟೈಪ್ ಅಂತ ಕೇಳುತ್ತೆ ನೆಕ್ಸ್ಟ್ ಆಪ್ಷನ್. ಅಂದ್ರೆ ವಾಟ್ ಯು ಮೀನ್ ಬೈ ದಟ್ ಅಂದ್ರೆ ನೀವೇನ್ ಈ ವ್ಯಾಲ್ಯೂ ಇಲ್ಲಿ ಎಂಟರ್ ಮಾಡಿದೀರಾ, ದಿಸ್ ವ್ಯಾಲ್ಯೂ ಏನ್ ಈ ವ್ಯಾಲ್ಯೂ ಎಂಟರ್ ಮಾಡಿದೀರಾ ಅದು ಏನಂತ ಕೇಳ್ತಾ ಇದೆ. ಅದು ಏನಂದ್ರೆ ನಾನು ರಿಜಿಸ್ಟರ್ ನಂಬರ್, ನಂದು ಅದು ಸ್ಟೂಡೆಂಟ್ ರಿಜಿಸ್ಟರ್ ನಂಬರ್ ಇದು. ಸೊ ಇದನ್ನ ಕ್ಲಿಕ್ ಮಾಡ್ತೀನಿ. ಅಡ್ಮಿಷನ್ ಇಯರ್ ಬಂದು 2025-26 ಅಂದ್ರೆ ನಾನು ಆ ಇಯರ್ ಅಲ್ಲಿ ಅಡ್ಮಿಷನ್ ತಗೊಂಡಿದ್ದೀನಿ. ನೀವು ಯಾವಾಗಿದೆ ಅವಾಗ ಮಾಡ್ಕೊಳ್ಳಿ. ನೆಕ್ಸ್ಟ್ ಐ ಆಮ್ ಸ್ಟೂಡೆಂಟ್ ಅಂದ್ರೆ ನಾನು ಯಾವ ಯೂನಿವರ್ಸಿಟಿ ಓದ್ತಾ ಇದ್ದೀನಿ ಅಂತ ಅರ್ಥ. ನೋಡಿ, ಇಲ್ಲಿ ಬಂತ ಬೆಂಗಳೂರು ಸಿಟಿ ಯೂನಿವರ್ಸಿಟಿ. ಕ್ಲಿಕ್ ಮಾಡಿದ್ರೆ ದಟ್ಸ್ ಆಲ್. ಇಷ್ಟೆಲ್ಲ ಕರೆಕ್ಟ್ ಆಗಿ ನೀವು ಎಂಟರ್ ಮಾಡಿದ ತಕ್ಷಣ ವ್ಯಾಲ್ಯೂ ಗೆಟ್ ಡಾಕ್ಯುಮೆಂಟ್ ಹೋಗಿ ವಿದಿನ್ ಸೆಕೆಂಡ್ಸ್ ನೋಡಿ ನಿಮ್ಮ ಅಕೌಂಟ್ ಫೆಚ್ ಆಗ್ತಾ ಇರುತ್ತೆ. ಅಂಡ್ ವಿದಿನ್ ಸೆಕೆಂಡ್ಸ್ ನಿಮ್ ಏನಾದ್ರು ಎಲ್ಲ ಡೀಟೇಲ್ಸ್ ಕರೆಕ್ಟ್ ಆಗಿದೆ ಅಂದ್ರೆ ನಿಮ್ಮ ಅಕೌಂಟ್ ನಿಮ್ಮ ನೋಡಿ ಫೆಚಿಂಗ್ ಕಂಪ್ಲೀಟ್ ಆಗಿದೆ. ನಿಮ್ಮ ಇಶ್ಯೂಡ್ ಡಾಕ್ಯುಮೆಂಟ್ಸ್ ಅಲ್ಲಿ ನಿಮ್ ಡಾಕ್ಯುಮೆಂಟ್ ಇದೆ ನೋಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಬಂದಿದೆ ನೋಡಿ ಅಪಾರ್ ಐಡಿ ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ಸ್ ಅಂತಾನು ಅದನ್ನ ಕೆಲವು ಸರಿ ಹೇಳ್ತಾರೆ. ಇದನ್ನ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ನಂದು ಅಪಾರ್ ಐಡಿ ನೋಡಿ ಇಲ್ಲಿ ಜನರೇಟ್ ಆಗಿದೆ. ನೋಡಿ ಇಲ್ಲಿ ನಂಬರ್ ಬಂದಿದೆ ನೋಡಿ, ದಿಸ್ ಇಸ್ ಮೈ ಅಪಾರ್ ಐಡಿ, ಅದನ್ನ ನಂಬರ್ ಅಂತ ಹೇಳ್ಬೋದು. ಇದನ್ನ ನಾನು ಫರ್ದರ್ ಯಾವಾಗ ಬೇಕಾದ್ರೂ ಯೂಸ್ ಮಾಡ್ಬೋದು, ಅಂದ್ರೆ ಎಲ್ಲೆಲ್ಲಿ ಬೇಕಿದೆಯೋ ಅಲ್ಲಿ. ಕ್ಲಿಯರಾ? ಸೊ ನಾನು ಈ ವಿಡಿಯೋ ಮುಖಾಂತರ ನಿಮ್ಗೆ ಯಾವ ರೀತಿ ಅಪಾರ್ ಐಡಿನ ಕ್ರಿಯೇಟ್ ಮಾಡ್ಬೋದು ಅದನ್ನ ಹೇಳ್ಕೊಟ್ಟಿದ್ದೀನಿ. ಸೊ ಏನಾದ್ರೂ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಅಂಡ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಯಾರಿಗಾದ್ರೂ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಇದು ಬೇಕಿದ್ರೆ, ಈ ವಿಡಿಯೋ ಅವ್ರಿಗೆ ಇಂಪಾರ್ಟೆಂಟ್ ಇದ್ರೆ ಅದನ್ನ ಶೇರ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್.